ಶಿರಾದ ಜ್ಯೋತಿನಗರದಲ್ಲಿರುವ ಶ್ರೀ ಕೊಲ್ಲಾಪುರದಮ್ಮನವರ ದೇವಸ್ಥಾನದಲ್ಲಿ ಜನವರಿ 28 ಬುಧವಾರದಂದು 21ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬೆಳಗ್ಗೆ 5 ಗಂಟೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಕುಂಭಾಭಿಷೇಕವನ್ನ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮ ಶ್ರೀ ವಿಜಯಸಿಂಹರವರ ನೇತೃತ್ವದಲ್ಲಿ ನಡೆಸಲಾಗುತ್ತದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಸ್ಎಲ್ ರಾಜಣ್ಣ, ಖಜಾಂಚಿ ಎಚ್ ಮುರಳೀಧರ್, ಡಾಕ್ಟರ್ ನಂಜುಂಡಪ್ಪ, ಕಿರಣ್, ರಾಮು, ಜಿ ಕುಮಾರ್, ಲಕ್ಷ್ಮಣ್, ವೈ ಮಲ್ಲೇಶ್ ಹಾಗೂ ಪ್ರಧಾನ ಅರ್ಚಕರಾದ ವಿಜಯಸಿಂಹ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನಾಂಕ 28/1/26ರಂದು ಶ್ರೀ ಕೊಲ್ಲಾಪುರದಮ್ಮ ದೇವಿ ದೇವಸ್ಥಾನದ 21ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಕುಂಭಾಭಿಷೇಕ ಮತ್ತು ಅನ್ನಸಂತರ್ಪಣೆ ಸಂಜೆ 6 ಗಂಟೆಗೆ ಉತ್ಸವ KBವರೆಗೆ ಹಮ್ಮಿಕೊಂಡಿದ್ದು ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ತಿಂಗಳ ದಿನಾಂಕ 28ರಂದು ಬುಧವಾರ ನಮ್ಮ ಜ್ಯೋತಿನಗರದಲ್ಲಿರುವ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವದ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ನಮ್ಮ ಶಿರಾ ನಗರದ ಜನಗಳಿಗೆ ತಲುಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಭಕ್ತಾದಿಗಳು 21ನೇ ವರ್ಷದ ವಾರ್ಷಿಕೋತ್ಸವದ ಆಹ್ವಾನ ಪತ್ರಿಕೆ ಸಾಕಷ್ಟು ನಾವು ಟೌನ್ನಲ್ಲಿ ಎಲ್ಲರಿಗೂ ವಿತರಣೆ ಮಾಡಿದ್ದೀವಿ. ಪೇಪರ್ಗಳೆಲ್ಲ ಹಾಕ್ಸೋದಕ್ಕೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ. ಆದರೂ ಕೆಲವರಿಗೆ ಈ ಪತ್ರಿಕೆ ಸಿಗದೇ ಇರ್ಬೋದು. ದಯವಿಟ್ಟು ಅವರೆಲ್ಲನೂ ಕೂಡ ಈ ಕಾರ್ಯಕ್ರಮಕ್ಕೆ 28ನೇ ತಾರೀಕು ಬುಧವಾರ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಾವು ಆಡಳಿತ ಮಂಡಳಿಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತೇನೆ. ಜಗನ್ಮಾತೆಯಾಗಿರತಕ್ಕಂತಹ ಶ್ರೀ ಕೊಲ್ಲಾಪುರದಮ್ಮನವರ ಶಿರಾನಗರದ ಜ್ಯೋತಿನಗರದಲ್ಲಿ ಪ್ರತಿಷ್ಠಾಪನೆಯಾಗಿ ಬರುವ 28/1/2026ನೇ ಬುಧವಾರಕ್ಕೆ 21 ವರ್ಷ ಆಗತ್ತೆ. ಆ ಪ್ರಯುಕ್ತವಾಗಿ ಅಮ್ಮನವರಿಗೆ ಮತ್ತು ದೇವಾಲಯಕ್ಕೆ ಸಂಬಂಧವಾಗಿರತಕ್ಕಂತಹ ಅಭಿವೃದ್ಧಿ ಮತ್ತು ಭಕ್ತರಿಗೆ ಹೆಚ್ಚಿನ ಅಮ್ಮನವರ ಕೃಪೆಯ ದೃಷ್ಟಿಗೋಸ್ಕರ ಮಹಾಕುಂಭಾಭಿಷೇಕವನ್ನು ನಾವು ಹಮ್ಮಿಕೊಂಡಿದ್ದು ಎಲ್ಲ ಶಿರಾನಗರದ ಶಿರಾ ತಾಲೂಕಿನ ಎಲ್ಲ ಸದ್ಭಕ್ತರಿಗೆ ಆ ತಾಯಿ ಅನುಗ್ರಹಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವೇದವಾಕ್ಯದಂತೆ ತೇನವಿನ ತೃಣಮಪಿನ ಚಲತಿ ಅಂತ, ಅಂದರೆ ಯಾವುದು ಈ ಜಗತ್ತಿನಲ್ಲಿ ತಾಯಿಯ ಗರ್ಭದಿಂದ ಪ್ರಾರಂಭವಾಗಿ ತಾಯಿಯ ಆಶ್ರಯದವರೆಗೂ ಎಲ್ಲವೂ ನಡೆಯುತ್ತೆ ಅಂತ ವೇದವಾಕ್ಯದ ಮಾತು. ಹಾಗಾಗಿ ಆ ಜಗನ್ಮಾತೆಯಾಗಿರತಕ್ಕಂತಹ ಕೊಲ್ಲಾಪುರದಮ್ಮನವರ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ. ಈ ನಾಡಿನಲ್ಲಿ ಮತ್ತು ನಮ್ಮ ಶಿರಾನಗರದಲ್ಲಿ ಸದಾಕಾಲ ಸಮೃದ್ಧಿಯಾಗಿರಬೇಕು. ಮಳೆ ಬೆಳೆ ಇತ್ಯಾದಿಗಳು ಎಲ್ಲ ಸಹಬಾಳ್ವೆಗೆ ಅನುಕೂಲ ಆಗಬೇಕು ಅಂತ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದೀವಿ. ಈ ಸೇವೆಯಲ್ಲಿ ನೀವು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತ ನನ್ನ 2 ಮಾತುಗಳನ್ನು ತಿಳಿಸ್ತಾ ಇದ್ದೀನಿ.